ಹೇಗೆ ಅನಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ನಿಮಗೆ? ಬಂತು ನ್ಯೂಸ್ ಏನು, ಆಕಾಶ್ ಕ್ಷಿಪಣಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ಐ ವಾಸ್ ಆಲ್ಮೋಸ್ಟ್ ಸ್ಟಂಡ್. ನಾವು ಮಿಸೈಲ್ ನಿಜವಾಗ್ಲೂ ಅಲ್ಲಿ ಹೋಗಿದೆ ಅಂತ. ಸೊ DRDO ಹ್ಯಾಡ್ ಟೇಕನ್ ಮಿ ಟು ರಾಕೆಟ್ಸ್ ಅಂಡ್ ಮಿಸೈಲ್ಸ್. ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಗೆ ಏನು ಹೆಸರು, 5ರಲ್ಲಿ ಚೂಸ್ ಮಾಡಿ ಒಂದು ಆಕಾಶ್ ಅಂತ ಟಿಕ್ ಮಾಡಿದ್ರು. ನಮಗೆ ಸುಮಾರು 14 ವರ್ಷ ಟೈಮ್ ಕೊಟ್ಟಿದ್ರು. ನಾನು ಏನೋ ಕೂತ್ಕೊಂಡು ಬರಿತಾ ಇರ್ತೀನಿ, ಸಡನ್ಲಿ ಸೌಂಡ್ ಬರ್ತೇನೆ ಅಂದರೆ ಕಲಾಂ ಆಕಾಶ್ ನೀ ತಗೊಳಪ್ಪ ಅಂದರು. ಎಲ್ಲರಿಗೂ ಆಶ್ಚರ್ಯ. ಐ ನೋ ಯು ಕ್ಯಾನ್ ಡೂ ಬಡಿ ಅಂದರು. ನನ್ನ ದೊಡ್ಡ ಆಲ್ಮೋಸ್ಟ್ ಐ ಟ್ರೀಟೆಡ್ ಮೈ ಎಲ್ಡರ್ ಬ್ರದರ್. ಅಬ್ದುಲ್ ಕಲಾಂ ಅವರಿಂದ ನೀವು ಕಲ್ತಂತಹ ದೊಡ್ಡ ಪಾಠ ಯಾವುದು ಅಂತ? ಹೌ ಟು ರನ್ ಎ ಪ್ರಾಜೆಕ್ಟ್. ಅವ್ರು ಕಲಿಸಿದ್ದು ಲೀಡರ್ಶಿಪ್. ಡೋಂಟ್ ಡ್ರೀಮ್ ಸ್ಮಾಲ್, ಡ್ರೀಮ್ ಬಿಗ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದೊಂದು ಎಕ್ಸೈಟಿಂಗ್ ಡೇ, ತುಂಬ ವಿಶೇಷವಾದ ದಿನ ನಮಗಿದು. ಯಾಕಂದರೆ ನಮ್ಮೊಟ್ಟಿಗೆ ಒಬ್ಬ ಅತ್ಯಂತ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಪವರನ್ನು ಜಗತ್ತೇ ನೋಡ್ತಲ್ಲ. ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಪಾಕಿಸ್ತಾನದ ಒಳನುಗ್ಗಿ ಹೊಡೆದ ನಮ್ಮ ಅಟ್ಯಾಕಿಂಗ್ ವೆಪನ್ಗಳು, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳು, ಜೊತೆಗೆ ಪಾಕಿಸ್ತಾನ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಾಗ ಅದನ್ನು ಯಶಸ್ವಿಯಾಗಿ ತಡೆದಂಥ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ನಂತಹ ಕ್ಷಿಪಣಿಗಳು. ನೀವು ಇದ್ರ ಬಗ್ಗೆ ನೋಡಿದ್ರೆ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಈಗ ಇದ್ರ ಬಗ್ಗೆ ನಮ್ಮೊಂದಿಗೆ ಮಾತನಾಡೋಕೆ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರೇ ಇದ್ದಾರೆ. ಈ ಕ್ಷೇತ್ರದಲ್ಲಿ, ಭಾರತದ ಏರ್ ಡಿಫೆನ್ಸ್ ಕ್ಷೇತ್ರದಲ್ಲಿ ಆಕಾಶ್, ಬ್ರಹ್ಮೋಸ್ನಂತಹ ಭಾರತದ ಹೆಮ್ಮೆಯ ಅಸ್ತ್ರಗಳಲ್ವ ಇವರು, ಆ ಕ್ಷೇತ್ರದಲ್ಲಿ ದಶಕಗಳ ಕೆಲಸ ಮಾಡಿದ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ತುಂಬ ಧನ್ಯವಾದ. ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಹೇಗೆ ಅನಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ನಿಮಗೆ? ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಚಿತ್ರಗಳು ಬರ್ತಾ ಇದ್ವು ಅದಾಗ್ತಿದ್ದಾಗ? ನಾವಿಗೆ ಫಸ್ಟ್ ಆಪರೇಷನ್ ಸಿಂಧೂರಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ನಮ್ಮ ಮಿಸೈಲ್ಗಳು ಹೋಗಿದೆ ಅಂತ ಗೊತ್ತಷ್ಟೇ. ಅದು ಯಾವ ರೀತಿ ಎಂಗೇಜ್ ಆಗಿದೆ, ಯಾವ ರೀತಿ ಅದ್ರ ಉಪಯೋಗಿಸ್ತಾ ಇದ್ದಾರೆ, ಆರ್ಮಿ ಏರ್ಫೋರ್ಸ್ ಇಬ್ಬರೂ ಕೊಟ್ಟಿದ್ದೀವಿ. ಅದು ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಆ್ಯಂಡ್ ಪ್ರಾಬ್ಲಿ ದೇ ಡೋಂಟ್ ಹವ್ ಎನ್ ಪಬ್ಲಿಸಿಟಿ. ಸೊ ವಿ ಆರ್ ವಾಚಿಂಗ್ ದಿನ. ಐ ಥಿಂಕ್ ಸೆಕೆಂಡ್ ಸಂಡೇ ವಿ ವಾಚ್. ಬಂತು ನ್ಯೂಸ್ ಏನು, ಆಕಾಶ್ ಕ್ಷಿಪಣಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ಐ ವಾಸ್ ಆಲ್ಮೋಸ್ಟ್ ಸ್ಟಂಡ್. ನಾವು ಮಿಸೈಲ್ ನಿಜವಾಗ್ಲೂ ಅಲ್ಲಿ ಹೋಗಿದೆ ಅಂತ. ಕೋರ್ಸ್ ನಾವು ಈ ಮಿಸೈಲ್ ಬಗ್ಗೆ ನಾವು 1984 ಶುರು ಮಾಡಿದ್ವಿ. ಈ ಮಿಸೈಲ್ ಬಗ್ಗೆ ಯಾವ ರೀತಿ ತಯಾರು ಮಾಡಬೇಕು ಅಂದ್ಬಿಟ್ಟು 84ರಿಂದ ನಾವು, ನಮಗೆ ಸುಮಾರು 14 ವರ್ಷ ಟೈಮ್ ಕೊಟ್ಟಿದ್ರು. ಅದು ಮಾಡಿ ಆರ್ಮಿ ಕೊಡೋಕ್ಕೆ ಏರ್ಫೋರ್ಸ್. ಸೊ 1998ಗೆ ರೆಡಿ ಇರಬೇಕು. ರೆಡಿ ಆಗಿದ್ವಿ. ಆದರೆ ಈ ರೀತಿ ಒಂದು ಯುದ್ಧಕ್ಕೆ ಹೋಗಿ ಅವರು ಉಪಯೋಗಿಸ್ಕೊಂಡು ಇಡೀ ದೇಶ ಬಿಡಿ, ಇಡೀ ಪ್ರಪಂಚಕ್ಕೆ ಆಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆಯಿತು, ಗುಡ್ ಥಿಂಗ್. ಆ್ಯಂಡ್ ನಾನು ತಕ್ಷಣ ಹೇಳಿದೆ ಎಲ್ಲರಿಗೂ, ಒಂದು 10,000 ಜನ ಕೆಲಸ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ. ಎಲ್ಲರಿಗೂ ನಾವು ಯಾರ್ಯಾರು ನಮ್ಮ ಕಾಂಟ್ಯಾಕ್ಟ್ ಎಲ್ಲರಿಗೂ ಕಳಿಸಿದ್ವಿ ಮೆಸೇಜು. ನೋಡಪ್ಪ, ನೀವು ಮಾಡಿದ್ದು ನಾವು ಮಾಡಿದ್ದು ಇವಾಗ ದೇಶಕ್ಕೆ ಒಳ್ಳೆ ಉದ್ಧಾರವಾಗ್ತಿದೆ. ಆ್ಯಂಡ್ ಏನು ಅಂದರೆ, ಶತ್ರುಗಳು ನಮ್ಮ ಬಾರ್ಡರ್ ಲೈನ್ ಕ್ರಾಸ್ ಮಾಡಿ ಒಳಗೆ ಬರಬಾರ್ದು. ದಟ್ ಈಸ್ ಒಂಥರ ವಾಲ್. ಇಟ್ಸ್ ಲೈಕ್ ಅ ವಾಲ್, ದೇ ಕ್ಯಾನ್ ಕ್ರಾಸ್ ಅಂಡ್ ಕಮ್. ಸೊ ಆ ರೀತಿ ಮಾಡಿದೆ. ಆ್ಯಂಡ್ ತುಂಬ ಸಂತೋಷ ಆಯಿತು. ಇನ್ನು ತಿರ್ಗಿ 1-2 ಸಲ ಜಾಸ್ತಿ ಬಂತು ಮತ್ತೆ ನ್ಯೂಸು. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ನಾನು ಹೇಳ್ತಿದ್ದೆ ಎಲ್ರಿಗೂ, ತುಂಬ ಎಷ್ಟು ಸಂತೋಷ ಅಂದರೆ, ನನಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟದ್ದು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು. ಬಿಕಾಸ್ ಇಟ್ಸ್ ಎ ಲೈಫ್ ಟೈಮ್ ನಮಗೆ ಅಚೀವ್ಮೆಂಟ್ ಥರ. ಆಮೇಲೆ ನಮ್ಮ ಮನೆಯವರು ಇದ್ದರು, ಅವ್ರಿಗೂ ಒಂಥರ ಏನಾಯಿತು ಅಂದರು. ಇಟ್ಸ್ ಲೈಕ್ ಗದ್ಗದ ಅಂತಾರಲ್ಲ, ಆ ಥರ ಗದ್ಗದ. ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ವಾಟ್ ಹ್ಯಾಪನ್ಡ್. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ದೇ ಹ್ಯಾವ್ ಯೂಸ್ಡ್, ನಂಬರ್ 1, used effectively, number 2, and it worked. Work ಆಗಿದೆ. And it did not allow anybody to cross. This is very good. ಸೊ ಇದರಿಂದ ಏನಪ್ಪ ತುಂಬ ಒಳ್ಳೆಯದಂದರೆ, ಫಸ್ಟ್ DRDO ಮಾಡಿದ್ದಾರೆ, 7,000 ಜನ ಮಾಡಿದ್ದಾರೆ, ಒಂದು 20 ವರ್ಷ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಒಂದು 200 ಕಂಪನಿಗಳು ಇಂಡಿಯಾ ಒಳಗೆ ಕಾಂಟ್ರಿಬ್ಯೂಟೆಡ್. ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಲೈಕ್ ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಡೈನಮಿಕ್ಸ್, ದೆನ್ ಟಾಟಾ,
L&T ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ಆಲ್ಮೋಸ್ಟ್ 200 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಚಿಕ್ಕದು ಆಲ್ ಓವರ್ ದಿ ಕಂಟ್ರಿ. It is a big thing. Everybody is a big success for the Indian industry setup. This is very important. Plus, it also gave we are comparing our military power against not only Pakistan, China, also with Turkey. So we are able to see how things. ಐರನ್ ಡೋಮ್ಗೂ ಕಂಪೇರಿಸನ್ ಆ ಥರ ಐರನ್ ಡೋಮ್ ಇದ್ರೆ ಐರನ್ ಕಟ್ಟರ್. ಸೊ ಚೆನ್ನಾಗಾಯಿತು. ಆ್ಯಂಡ್ ಇನ್ನೊಂದೇನು ಅಂದರೆ ಇಡೀ ಪ್ರಪಂಚದೊಳಗೆ ಇಡೀ ದೇಶ ಗ್ಲೋಬಲ್, ವಿ ಹ್ಯಾವ್ ಮೇಡ್ ಎ ಗ್ಲೋಬಲ್ ಇಂಪ್ಯಾಕ್ಟ್. ಇದುವರೆಗೆ ಏನೋ ಇಂಡಿಯಾ ಮಾಡ್ತಾರೆ, ಬಟ್ ಇದು ಎವ್ರಿಬಡಿ ರೆಕಗ್ನೈಸ್ ದಟ್ ಇಂಡಿಯಾ ಈಸ್ ಎ ಮಿಲಿಟರಿ ಪವರ್ ವರ್ತ್ ಲುಕಿಂಗ್ ಅಟ್ ಇಟ್. ಆ್ಯಂಡ್ ಮೆನಿ ಕಂಪನೀಸ್ ಆಲ್ಸೋ ಐ ಆಮ್ ಶೂರ್ ಇಟ್ ವಿಲ್ ಹ್ಯಾಪನ್. ಅಂದರೆ ಬಿಸ್ನೆಸ್, ಮಿಲಿಟರಿ ಬಿಸ್ನೆಸ್ಸು, ಟೆಕ್ನಾಲಜಿ ಬಿಸ್ನೆಸ್ಸು ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಇದು ಒಳ್ಳೆಯ ಒಂದು ರೀತಿಲಿ ಇಟ್ ಇಸ್ ನಮಗೆಲ್ಲ ಹೇಳ್ಕೊಳ್ಳೋ ಪ್ರಕಾರ ಒಂದು ಬಿಗ್ ಸಕ್ಸಸ್ ಟೆಕ್ನಾಲಜಿಕಲಿ, ಇಂಡಸ್ಟ್ರಿಯಲಿ ಆ್ಯಂಡ್ ಆಲ್ಸೋ ಎಮೋಷನಲಿ ಆಲ್ಸೋ. ನಮ್ಮ ದೇಶಕ್ಕೆ ನಾವು ಸಹಾಯ ಮಾಡಿ ಅದಕ್ಕೆ ರಕ್ಷಣೆ ಕೊಟ್ಟಿದ್ದೀವಿ, ಸಾಕು. ಎಸ್ ಸ್ನೇಹಿತರೆ, ಈ ಕನ್ವರ್ಸೇಷನಲ್ಲಿ ಇನ್ನೂ ತುಂಬ ಮಾತಾಡೋದಿದೆ. ಕ್ಷಿಪಣಿಗಳ ಬೇಸಿಕ್ಸಿಂದ ಹಿಡಿದು ಸಾಕಷ್ಟು ವಿಚಾರ ನಮಗೆ ಸರಿಂದ ತಿಳ್ಕೊಳ್ಳೋದಿದೆ. ಅದಕ್ಕಿಂತ ಮುಂಚೆ ನೀವು ಇವರ ಪರಿಚಯವನ್ನು ಒಂದ್ಸಲಿ ನೋಡಬೇಕು. ವೆರಿ ಇಂಟ್ರೆಸ್ಟಿಂಗ್, ನೋಡಿ ಆಮೇಲೆ ಮಾತಾಡೋಣ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಹ್ಲಾದ ರಾಮರಾವ್ ಭಾರತದ ಏರೋನಾಟಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ 5 ದಶಕಗಳಿಗೂ ಹೆಚ್ಚು ಅವಧಿಯ ಸೇವೆ ಸಲ್ಲಿಸಿರೋ ಖ್ಯಾತ ವಿಜ್ಞಾನಿ. ಭಾರತದ ಮಿಸೈಲ್ ಟೆಕ್ನಾಲಜಿ ಹಾಗೂ ವೈಮಾನಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಭಾರತದ ಹೆಮ್ಮೆಯ ಕ್ಷಿಪಣಿ ಬ್ರಹ್ಮೋಸ್ ಯೋಜನೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಬ್ರಹ್ಮೋಸ್ ಜೊತೆಗೆ ಅಗ್ನಿ, ಪೃಥ್ವಿ, ನಾಗ್ ಮತ್ತು ಆಕಾಶ್ಗಳಂಥ ಪ್ರಮುಖ ಕ್ಷಿಪಣಿ ವ್ಯವಸ್ಥೆಗಳ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿದ್ದವರು. ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಅಥವಾ DRDL ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಭಾರತದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಥವಾ IGMDPಯಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ವಿಕ್ರಮ್ ಸರಾಭಾಯ್ ಸ್ಪೇಸ್ ಸೆಂಟರ್, ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲ, DRDOನ ಸಂಶೋಧನೆ ಹಾಗೂ ಅಭಿವೃದ್ಧಿ ಘಟಕದ ಪ್ರಮುಖ ನಿಯಂತ್ರಕರಾಗಿಯೂ ಕೆಲಸ ಮಾಡಿದ್ದಾರೆ. ಹೀಗೆ ದೇಶದ ಬಾಹ್ಯಾಕಾಶ ಹಾಗೂ ರಕ್ಷಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರೋ ಭಾರತದ ಹೆಮ್ಮೆಯ ವಿಜ್ಞಾನಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್. ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಅದರಲ್ಲಿರೋ ಡೆಸಿಗ್ನೇಷನ್ಗಳು ಮತ್ತು ನೀವು ನಿಭಾಯಿಸ್ತಿರೋ ರೋಲ್ಗಳ ಸಂಖ್ಯೆನೇ ನೆನಪಿಟ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಈಗ ನಾನು ಯೋಚನೆ ಮಾಡ್ತಿದ್ದೆ, ಇದು ಹೆಂಗೆ ಇದು ಇಷ್ಟೊಂದು ರೋಲ್ಗಳು, ಇಷ್ಟೊಂದು ಸ್ಥಾನಗಳು, ಇಷ್ಟೊಂದು ಜವಾಬ್ದಾರಿಗಳು. ಬಹುಶಃ ಅವ್ರವರೇ ನೆನಪು ಮಾಡಿ ಕರ್ಕೊಂಡು ಹೋಗ್ಬೇಕೇನೋ ನನಗಾಗಿದ್ರೆ. ಓಕೆ, ನಿಮ್ದು ಈಗ ಈ ಟೈಮ್ನಲ್ಲಿ ಈ ರೋಲ್ ಇದೆ, ಬನ್ನಿ ಈ ಆಫೀಸಿಗೆ ಬನ್ನಿ ಅಂತೇಳಿ ಹೇಗೆ ಮ್ಯಾನೇಜ್ ಮಾಡ್ತೀರಿ ಏನು ಅಂತ? ನಾನು 1982ರಲ್ಲಿ 82 ಐ ವಾಸ್ ಎ ಯಂಗ್ ಸೈಂಟಿಸ್ಟ್. ಹೈದರಾಬಾದಲ್ಲಿದ್ದೆ. ಅಲ್ಲಿ ಬಿಕಾಸ್ ನಾನು ಓದಿದ್ದು IISc ಬ್ಯಾಂಗ್ಳೂರೊಳಗೆ ರಾಕೆಟ್ಸ್ ಅಂಡ್ ಮಿಸೈಲ್ಸ್. ಸೊ DRDO ಹ್ಯಾಡ್ ಟೇಕನ್ ಮಿ ಟು ರಾಕೆಟ್ಸ್ ಅಂಡ್ ಮಿಸೈಲ್ಸ್. ನಮ್ಮ ಸರ್ಕಾರ ಏನು ಡಿಸೈಡ್ ಮಾಡಿದ್ರು, ಮಿನಿಸ್ಟ್ರಿ ಆಫ್ ಡಿಫೆನ್ಸು, ರಾಕೆಟ್ಸ್ ಅಂಡ್ ಮಿಸೈಲ್ ನಾವು ದೊಡ್ಡದಾಗಿ ತಗೋಬೇಕು. ಅದುವರೆಗೆ ನಾವು ಏನು ಇಂಪೋರ್ಟ್ ಮಾಡ್ಕೋತಿದ್ವೋ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕು. ನಮ್ಮ ದೇಶದೊಳಗೆ ರಾಕೆಟ್ ಮಿಸೈಲು ಮಾಡೋವಂಥದ್ದು ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದರೆ ನಮ್ಮನ್ನೇನು ಮಾಡಿದ್ರು, ನಮ್ಮನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಯಾವ ರೀತಿ ಡೆವಲಪ್ ಮಾಡಬೇಕು, ಏನು ಫೆಸಿಲಿಟೀಸ್ ಬೇಕು, ಯಾವ್ಯಾವ ಇಂಡಸ್ಟ್ರೀಲಿ ಏನು ಮಾಡ್ಬೋದು ನಮ್ಮ ದೇಶದೊಳಗೆ, ಆಮೇಲೆ ಎಷ್ಟು ಜನ ಸೈಂಟಿಸ್ಟ್ ಬೇಕು ಕೆಲಸಕ್ಕೆ ಮಾಡಲಿಕ್ಕೆ, ಆಮೇಲೆ ಯಾವ್ಯಾವ ರೀತಿ ಮಿಸೈಲ್ನ ನಾವು ತೊಗೋಬೋದು ಅದು ತಯಾರು ಮಾಡಲಿಕ್ಕೆ, ಇದೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ 82-83ರಲ್ಲಿ. ಆವಾಗ ಒಂದು ಮಿಸೈಲ್ ಪಾಲಿಸಿ ಕಮಿಟಿ ಅಂತ ಸರ್ಕಾರ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಕಮಿಟಿ ಮಾಡಿದ್ರು. ಅಲ್ಲಿ ತುಂಬ ಜನ ಮೆಂಬರ್ಸ್ ಇದ್ದರು. ನಮ್ಮ ಕಡೆಯಿಂದ ಕಲಾಂ ಮೆಂಬರ್ ಇದ್ದರು. ಅವರು ಬಂದಿದ್ದರು. ಅವರು ISRO ಇಂದ DRDO ಬಂದಿದ್ದರು, ಅವರು ಮೆಂಬರ್ ಇದ್ದರು. ಆಮೇಲೆ ನಮ್ಮ ಇದು ಡಾಕ್ಟರ್ ಅರುಣಾಚಲಂ ಅಂದ್ಬಿಟ್ಟು US ಸೆಕ್ರೆಟರಿ ಅವರು ಇದ್ದರು. ಆಮೇಲೆ ಮಿಕ್ಕಿದೆಲ್ಲ ಹೊರಗಡು. ಆಮೇಲೆ ಆರ್ಮಿ ಆಫೀಸರು, ನೇವಿ ಆಫೀಸರು, ಏರ್ಫೋರ್ಸ್ ಆಫೀಸರು, ಪ್ಲಸ್ ಸಮ್ ಮೋರ್ ಇಂಜಿನಿಯರ್ಸ್, ಟೆಕ್ನಾಲಜಿಸ್ಟ್ ಆಫ್ ಟಾಪ್ ಲೆವೆಲ್ ಅವರೆಲ್ಲ ಇದ್ದು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ರು ಏನೇನು ತೊಗೋಬೋದು ಅಂತ. ನಾವು ನೋಡಿದ್ಮೇಲೆ 4 ಮಿಸೈಲು
ನಾವು ತಯಾರು ಮಾಡಲಿಕ್ಕೆ ಅಟ್ಲೀಸ್ಟ್ ನಮ್ಗೆ ಯಾವ ರೀತಿ ಮಾಡ್ಬೋದು ಅಂತ ಅರ್ಥ ಆಗಿದೆ. ಒಂದು ಆಂಟಿ ಟ್ಯಾಂಕ್ ಮಿಸೈಲ್, ಅದಕ್ಕೆ ಸ್ವಲ್ಪ ಕೆಲಸ ಮಾಡಿದ್ವಿ. ಇನ್ನೊಂದು ಸರ್ಫೇಸ್ ಟು ಏರ್ ಮಿಸೈಲ್, ಅದಕ್ಕೆ ಸ್ವಲ್ಪ ಅದು ಇದು ಕೆಲಸ ಮಾಡಿದ್ವಿ, ಕಾಂಪೊನೆಂಟು ಸಬ್ ಸಿಸ್ಟಮು. ಆಮೇಲೆ ಗ್ರೌಂಡ್ ಟು ಗ್ರೌಂಡ್ ಮಿಸೈಲ್, ಅದು ಸರ್ಫೇಸ್ ಟು ಸರ್ಫೇಸ್, ಅದೊಂದು 3ನೇದು. 4ನೇದು ಆಂಟಿ ಏರ್ಕ್ರಾಫ್ಟ್ ಅಂದರೆ ಏರ್ ಡಿಫೆನ್ಸ್ಗೆ ಒಂದು ಶಾರ್ಟ್ ರೇಂಜು, ಒಂದು ಮೀಡಿಯಂ ರೇಂಜು, 2 ಒಟ್ಟು 4 ಮಿಸೈಲ್ ಮಾಡ್ಬೋದು, ಮಾಡಲಿಕ್ಕೆ ಶಕ್ತಿ ಇದೆ. ಅದರಲ್ಲಿ ಸರ್ಕಾರ ಯಾವುದನ್ನು ಸ್ಯಾಂಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ನಾವು 4 ಮಾಡಲಿಕ್ಕೆ ನಮ್ಗೆ ಕೇಪಬಿಲಿಟಿ ಇದೆ. ಸರ್ಕಾರ 1 ಹೇಳ್ಬೋದು, 2 ಹೇಳ್ಬೋದು, 3 ಹೇಳೋದು ಗೊತ್ತಿಲ್ಲ. ಅದೆಲ್ಲ ಕೊಟ್ವಿ. ನಮ್ಮ ಅದೃಷ್ಟಕ್ಕೆ ಸರ್ಕಾರ ಏನು ಹೇಳಿದ್ರು, ನೀವು 4 ಮಾಡಿ ಅಂದ್ಬಿಟ್ರು. 4 ಮಾಡಿದ್ಮೇಲೆ ಡಾಕ್ಟರ್ ಕಲಾಂ ಇದ್ದರು, ಅವರು ಅದಕ್ಕೊಂದು ಆ್ಯಡ್ ಮಾಡೋಣ, ಅಗ್ನಿ ಮಿಸೈಲ್ ಮಾಡೋಣ, ಅಂದರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಅದು ಇನ್ಕ್ಲೂಡ್ ಮಾಡೋಣ. ಅದು 5 ಆಯಿತು. 5 ಪ್ರಾಜೆಕ್ಟ್ಗೆ ಸುಮಾರು 350 ಕೋಟಿ ಹೆಚ್ಚು ದುಡ್ಡು ಕೊಟ್ಟರು. ಆವಾಗ ಇಸ್ ದ ಬಿಗ್ಗೆಸ್ಟ್ ಈವೆಂಟ್ ಇನ್ ಹಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಟು ಗಿವ್ 5 ಮಿಸೈಲ್ಸ್ ಟು ಬಿ ಡೆವಲಪ್ಡ್. ಆ ಥರ ಎಲ್ಲರಿಗೂ ಅನಿಸ್ತು. ಆವಾಗ ಕಲಾಂ ಸಾಹೇಬರು ಇದ್ದರು. ಆ್ಯಂಡ್ ಡೆಲ್ಲಿಲಿ ಇವರಿದ್ರು, ಅರುಣಾಚಲಮು. ಕಲಾಮಿನ ಹೈದರಾಬಾದಲ್ಲಿ ನಮ್ಮ ಲ್ಯಾಬೊರೇಟರಿ ಡೈರೆಕ್ಟ್ರು. ಅವರೇ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಅವರೇ. ಅವ್ರಿಗೆ ಚೇರ್ಮನ್ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಚೇರ್ಮನ್ IGMDP ಅಂತ ಅವ್ರಿಗೆ ಡೆಸಿಗ್ನೇಷನ್. ಆಮೇಲೆ ಅವ್ರನ್ನ ಯು ಚೂಸ್ ಪ್ರಾಜೆಕ್ಟ್ ಡೈರೆಕ್ಟರ್ಸ್, ಯಾರು ಬೇಕಾದ್ರೆ ನೀವೇ ಆರಿಸ್ಕೊಳ್ಳಿ. ಅವ್ರಿಗೆ ಬಿಟ್ಬಿಟ್ರು, ಫುಲ್ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಗಿವನ್ ಯು ಫಂಡ್, ನೀವು ಪ್ರಾಜೆಕ್ಟ್ ಡೈರೆಕ್ಟರ್ ಅಪಾಯಿಂಟ್ ಮಾಡಿ, ಬೋರ್ಡ್ ಎಲ್ಲ ಯಾವ ರೀತಿ ಮಾಡಬೇಕು ಅಂತ ಗೈಡ್ಲೈನ್ ಇದೆ, ಫಾಲೋ ಮಾಡಿ, ಗೋ ಹೆಡ್ ವಿತ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ರು. ಸೊ ಕಲಾಂ ಸಾಹೇಬರು ನಮ್ಮನ್ನೆಲ್ಲ ಕರೆದು, ನಮ್ಮ ಹೈದರಾಬಾದ್ ಒಳಗೆ ಎಲ್ಲರನ್ನೂ ಒಂದು 23 ಜನ ಸೇರಿಕೊಂಡು, ನೋಡಪ್ಪ 5 ಪ್ರಾಜೆಕ್ಟ್ ಏನ 1 2 3 4 5 ಇದಕ್ಕೆ ಏನು ಹೆಸರು ಇಡೋಣ, ಲೆಟ್ ಇಸ್ ಫೈಂಡ್ ದಿ ನೇಮ್, ಬಿಕಾಸ್ ನೇಮ್ ಹ್ಯಾವ್ ಟು ಬಿ ಗಿವನ್ ಅಂತ ಎಲ್ಲ ಒಂದೊಂದಕ್ಕೂ 4 4 5 ನೇಮ್ ಎಲ್ಲರೂ ಸಜೆಸ್ಟ್ ಮಾಡಿದ್ಮೇಲೆ ತೊಗೊಂಡು ಬರೆದ್ರು. ಓಕೆ, ಅದರೊಳಗೆ ಮೀಡಿಯಮ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಗೆ ಏನು ಹೆಸರು 5ರಲ್ಲಿ ಚೂಸ್ ಮಾಡಿ ಒಂದು ಆಕಾಶ್ ಅಂತ ಟಿಕ್ ಮಾಡಿದ್ರು. ಬೇಕಾದ ನೆಲದಿಂದ ಆಕಾಶ, ಗ್ರೌಂಡ್ ಟು ಏರ್, ಆಕಾಶ ಅಂದರೆ ಓಕೆ ನಾಮ್ ಕರೆಕ್ಟಾಗಿದೆ ಅಂದ್ಬಿಟ್ಟು. ಸೊ ಆಕಾಶ ಅಂತ ಡಿಸೈಡ್ ಮಾಡಿ ಒಂದು ಮಿಕ್ಕಿದಕ್ಕೆ ಒಂದು ಪೃಥ್ವಿ ಆಯಿತು, ಒಂದು ನಾಗ ಆಯಿತು, ಇನ್ನೊಂದೇನೋ ಅಗ್ನಿ ಆಯಿತು, ಒಂದು ತ್ರಿಶೂಲ್ ಆಯಿತು. ಈ ಥರ ಕೊಟ್ಟರು, ಎಲ್ಲದಕ್ಕೂ ಹೆಸರು ಕೊಟ್ಟರು. ಅದು ಬಿಗಿನಿಂಗ್. ಆಮೇಲೆ ನಾವು ಈಚ್ ಪ್ರಾಜೆಕ್ಟ್ ಡೇಟ್ ಹ್ಯಾಸ್ ಬೀನ್ ನೇಮ್ಡ್ ಅಲ್ವಾ. ಸೊ ನನಗೆ ಆಕಾಶ್ ನೀರು ತೊಗೊಳಪ್ಪ ಅಂದರು. ಎಲ್ಲರಿಗೂ ಆಶ್ಚರ್ಯ. ಮಿಕ್ಕಿದ ಪ್ರಾಜೆಕ್ಟ್ ಡೇಟ್ ಎಲ್ಲ ದೇರ್ ಸ್ವಲ್ಪ ವಯಸ್ಸಾದವರು, 40-50 ವರ್ಷದವರು. ನಾನು ಚಿಕ್ಕವನು, ನಾನು 35. ಹೆಂಗೆ ತೊಗೊಳ್ಳಿ? ಅಫ್ಕೋರ್ಸ್ ಓದಿದ್ದೆ, ME BE ಮಾಡಿದ್ದೆ, ME ಮಾಡಿದ್ದೆ, ಸಬ್ಜೆಕ್ಟ್ ಗೊತ್ತು, ಬಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಈ ವರ್ಕ್ ಎಲ್ಲೆಲ್ಲಾಗುತ್ತೆ, ಇಡೀ ದೇಶದಲ್ಲಾಗುತ್ತೆ. LRD, DLRL, CVRD, VRD, ARD, ಅವ್ರಲ್ಲೆಲ್ಲದು ಅಲ್ಲಿಯವರು ನಾನು ಕಂಟ್ರೋಲ್ ಮಾಡಬೇಕು, ಮಾತಾಡಬೇಕು, ಅಡ್ವೈಸ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಡಿಸಿಷನ್ ಕೊಡಬೇಕು, ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡಬೇಕು. ಇಂಥ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ರಲ್ಲ ನಮಗೆ ಅಂತ ಸ್ವಲ್ಪ ಐ ವಾಸ್ ಕಂಪ್ಲೀಟ್ಲಿ ಏನೋ ಹೇಳ್ತಾರಲ್ಲ, ಭಯ ಆಯಿತು. ಆಮೇಲೆ ಯೋಚನೆ ಇತ್ತು ಯಾಕೆ ಮಾಡಬೇಕು ಅಂತ. ಆಮೇಲೆ ಎಲ್ಲ ಹೇಳಿದ್ರು ಡೋಂಟ್ ವರಿ, ಯಾಕೆಂದರೆ ನಿನ್ನ ಪ್ರಾಜೆಕ್ಟ್ ತುಂಬ ಕಾಂಪ್ಲೆಕ್ಸು, ಅದಕ್ಕೆ 12 ವರ್ಷ 14 ವರ್ಷ ಬೇಕು. ಕಲಾಂ ಹೇಳಿದ್ದಾರೆ ಐ ವಿಲ್ ಚೂಸ್ ಅ ಯಂಗ್ ಫೆಲೋ. ಯಾಕೆಂದರೆ ಅವನು ನೋಡ್ಬೋದು ಪ್ರಾಜೆಕ್ಟ್ ಸಕ್ಸಸ್ ಆಗೋದನ್ನ. ದೊಡ್ಡವ್ರಿಗೆ ಕೊಟ್ಟರೆ ಅವರು ರಿಟೈರ್ ಆಗೋಗ್ಬಿಡ್ಬೋದು ಅಲ್ವಾ. ಅದಕ್ಕೆ 14 ವರ್ಷ ಇರೋವಂಥವ್ರನ್ನ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಹಿ ಚೋಸ್ ಮೀ ಆ್ಯಂಡ್ ಈ ಸೇಸ್ ಐ ನೋ. ನಾನು ಹೋಗಿ ಹೇಳಿದೆ, ಮೀಟ್ ಹೇಳಿದೆ ಮತ್ತೆ, ಐ ನೋ ಯು ಕ್ಯಾನ್ ಡೂ ಬಡಿ ಅಂದರು. ಸೊ ಅವ್ರಿಗಿರೋ ಕಾನ್ಫಿಡೆನ್ಸ್ ತುಂಬ ಸಂತೋಷ ಆಯಿತು. ಆಮೇಲೆ ಪ್ರಾಜೆಕ್ಟ್ ಮೇಲೆ ಟೀಮ್ ಮಾಡಿಕೊಂಡು ಪ್ರಾರಂಭದೊಳಗೆ ನನ್ನ ಜೊತೆ 4-5 ಜನ ಇದ್ದರು. ನನ್ನ ಜೊತೆ 4-5 ಜನ ಅಷ್ಟೇ. ಆಮೇಲೆ 50 ಜನ ಆದರು. ಆಮೇಲೆ ಎಲ್ಲ ರೆಕ್ರೂಟ್ ಮಾಡಿದ್ವಿ, ಅಪಾಯಿಂಟ್ ಮಾಡ್ಕೊಂಡ್ವಿ, ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲ ಬಿಳಿ ಆಯಿತು. ಅಂದರೆ ಬಿಕಾಸ್ ನಮ್ಮ ಮಿಸೈಲು ಹೊಸ ರೀತಿ, ನಮ್ಮ ದೇಶದಲ್ಲಿ ಯಾರೂ ಈ ಥರ ಮಿಸೈಲ್ ಮಾಡಿರಲಿಲ್ಲ. ಆದ್ದರಿಂದ ಅದನ್ನು ನಾವೇ ಅದಕ್ಕೆ ತಳಹದಿ ಹಾಕ್ಕೊಂಡು ಏನು ಮಾಡಬೇಕು ಅಂತ ಮಾಡಿಕೊಂಡು ಪ್ರೊಸೀಜರ್ ಮಾಡಿಕೊಂಡು ಎಲ್ಲ ನಾವೇ ಮಾಡ್ಕೋಬೇಕು. ದಿನಾಲು ರಾತ್ರಿ 10 ಗಂಟೆಗೆ ಕೆಲಸ ಆಗೋದು. ಕಲಾಂ ಸಾಹೇಬರು ಇರೋರು, ಅವ್ರು ಬಂದು ಅಡ್ವೈಸ್ ಮಾಡೋರು. ನನಗೊಂದು ಚೆನ್ನಾಗಿ ಜ್ಞಾಪಕ ಇದೆ. ಅವರು ನಮ್ಮ ಬಿಲ್ಡಿಂಗ್ ಕಾರ್ಡಲ್ಲಿ ಒಂದು ಕಡೆ ಮೂಲೆಯಲ್ಲಿ ಅವ್ರ ಆಫೀಸು,
ಇನ್ನೊಂದು ಕೋಟೆ ಮೂಲೆಯಲ್ಲಿ ನನ್ನ ಆಫೀಸು. ನಾನು ಕೂತ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ವರ್ಕ್ ಮಾಡೋದಕ್ಕೆ ಲೇಟ್ ಆಗ್ಬಿಡ್ತು. ರಾತ್ರಿ 8, 9, 10 ಆಗೋದು ರಾತ್ರಿ. ನಾನು ಏನೋ ಕೂತ್ಕೊಂಡು ಬರಿತಾ ಇರ್ತೀನಿ, ಸಡನ್ಲಿ ಸೌಂಡ್ ಬರುತ್ತೆ ಅಂದರೆ ಕಲಾಂ ಬರ್ತಾರೆ. ಅವರು ಲೇಟಾಗಿ ವರ್ಕ್ ಮಾಡ್ತಾರೆ. ಅವರೆಲ್ಲ ಮುಗಿಸ್ಬಿಡ್ತಾರೆ ಅವ್ರ ಕೆಲಸ. ಮನೆಗೆ ಹೋಗ್ಬೇಕಾದ್ರೆ ನೋಡ್ತಾರೆ ನನ್ನ ರೂಮ್ನಲ್ಲಿ ಲೈಟ್ ಇದೆ, ಬರ್ತಾರೆ. ವಾಟ್ ಆರ್ ಡೂಯಿಂಗ್ ಅಂತ ಬರ್ತಾರೆ. ಹತ್ತಿರದ ಒಡನಾಟ ತುಂಬ ನನ್ನ ದೊಡ್ಡ ಆಲ್ಮೋಸ್ಟ್ ಐ treated him as my elder brother. He was also my elder brother. He also showed all his affection to me like a younger guy. So, what are you doing in that? ಬಂದ್ಬಿಟ್ಟು ಕೂತ್ಕೊಳ್ಳೋರು. ಅಂತ ಚಿಕ್ಕ ರೂಮ್ ನಂದು, ನಾನು ಜೊತೆ ಮುಂದೆ 2 ಚೇರ್ ಅಷ್ಟೇ. ಬಂದು ಕೂತ್ಕೊಳ್ಳಿ, ಈ ಟೆಲ್ ಮೀ. ಹೇಳ್ತಿದ್ವಿ, ಈ ಥರ ಮಾಡ್ತಾ ಇದ್ವಿ. ಏನು ಹೆಲ್ಪ್ ಯು ವಾಂಟ್? ನೋ, ಏನೋ ಬಂದಿದೆ ಪ್ರಾಬ್ಲಮ್ಮು, ನಾನು ರಿವ್ಯೂ ಮಾಡಿಸ್ಬೇಕು. ಯು ಟೆಲ್ ಮಿ, ಏನು ಪ್ರಾಬ್ಲಮ್ಮು? ಇದು ಮೈಕ್ರೋವೇವ್ ಅಲ್ವಾ? No, I know one guy, IIT Kharagpur. I can talk to him. He will help you. Hey, I will note down the number. You ring up on. ಅವಾಗೆಲ್ಲ STD ಎಲ್ಲ ಇರಲಿಲ್ಲ. ಯು ಹ್ಯಾವ್ ಟು ಬುಕ್ ಎ ಟ್ರಂಕ್ ಕಾಲ್ ಅಂಡ್ ವೆಯ್ಟ್. ಅವನು ಖರಗ್ಪುರ್ ಬುಕ್ ಮಾಡೋದು. ರಾತ್ರಿ 10 ಗಂಟೆಗೆ ಅವ್ರು ಯಾರೋ ಪ್ರೊಫೆಸರ್ ತೊಗೊಂಡು, ಸರ್ ಪ್ರೊಫೆಸರ್ ಆನ್ಲೈನ್ ಅಂದರೆ, ಹಲೋ ಹೌ ಆರ್ ಯು ಮಾತಾಡಿ. ಸಿ ದಿಸ್ ಗೈ ಈಸ್ ಡೂಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಕ್. ಸೊ ಪ್ಲೀಸ್, he has some technical problem, help ಮಾಡಿ. So he will give a phone, then I'll talk to a professor, he will discuss the problem. He says, you come next week, I will be ready for suggestion. So athara he used to help. Wherever problem, he will get solution. DRDO ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅಕಾಡೆಮಿ ಇರ್ಬೋದು, ಎಲ್ಲೆಲ್ಲ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎನಿಥಿಂಗ್ he used to help. ಅಬ್ದುಲ್ ಕಲಾಂ ಅವರಿಂದ ನೀವು ಕಲ್ತಂತಹ ದೊಡ್ಡ ಪಾಠ ಯಾವುದು ಅಂತ? ಅವರು ಹಲವಾರು ಇರುತ್ತೆ, ಹಲವಾರು ಕಲ್ತ್ಕೊಂಡ್ವಿ. ಒಂದೇನೋ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಹೌ ಟು ರನ್ ಎ ಪ್ರಾಜೆಕ್ಟ್, ಅದೊಂದು ಕಲಿಸಿದ್ರು. ಯು ವಾಂಟ್ ಟು ಪ್ರಾಜೆಕ್ಟ್ ವಿತ್ ಸಮ್ several hundred people working, tough problem, people of all states, all capabilities, complexity. How do you handle that? This is one thing I had to learn. Project management I got really. ಇನ್ನೊಂದೇನು ಅಂದರೆ ಅವ್ರು ಕಲಿಸಿದ್ದು leadership. How a leader should behave. How to treat people who make mistakes. How to treat people who do wonderful job. How to treat people who, ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಹೆಂಗೆ ಪಕ್ಕ ಕಳಿಸ್ಬೇಕಾಗಿ ಬರುತ್ತೆ, ಆ ಥರ ಮಾಡ್ಬೋದು. ಇನ್ಸೆಂಟಿವ್ ಯಾವ ಥರ ಕೊಡಬೇಕು, ಅದೆಲ್ಲ ಕಲ್ತ್ಕೊಂಡ್ವಿ. ಆಮೇಲೆ ಇನ್ನೊಂದು ಅವ್ರು ಕಲ್ತ್ಕೊಂಡಿದ್ದು ಅಂದರೆ, ಅವ್ರ ಉದ್ದೇಶ ಏನು ಅಂದರೆ, ದೇಶಕ್ಕೆ ಒಂದು ದೊಡ್ಡ ಕೆಲಸ ಮಾಡು. ಡೋಂಟ್ ಡೂ ಸ್ಮಾಲ್ ಥಿಂಗ್ಸ್. ಅವರೇ ನೀವು ಕೇಳಿರ್ಬೋದು, ಡೋಂಟ್ ಡ್ರೀಮ್ ಸ್ಮಾಲ್, ಡ್ರೀಮ್ ಬಿಗ್. ಡೋಂಟ್ ಥಿಂಕ್ ಸ್ಮಾಲ್, ಥಿಂಕ್ ಬಿಗ್. ಏನು ಮಾಡಿದ್ರು ದೇಶಕ್ಕೆ ಒಳ್ಳೆ ಆಗುವಂಥ ದೊಡ್ಡ ಕೆಲಸ ಮಾಡು. ನೀವು ಚಿನ್ನ ಪುಟ್ಟ ಕೆಲಸ ಮಾಡಿ, ದಟ್ ಈಸ್ ನಾಟ್ ಯುವರ್ ಜಾಬ್. ಯು ಶುಡ್ ಏ ಮಚ್ ಬಿಗ್ ಜಾಬ್. ಅದಕ್ಕೆ ಸಿ ಬಡಿ, your missile will be very important missile for air defense, and your missile should be world class. ಪ್ರಪಂಚದಲ್ಲಿ ಎಲ್ಲಿದೆಯೋ ಅದು ಅದೇ ರೀತಿ ನಿಂತ್ಕೊಳ್ಳೋದು ಮಾಡಬೇಕು. ಸೊ ಅದಕ್ಕೆಲ್ಲ ನಾವು ನೋಡ್ಕೊಬೋದು, ಯಾವ್ಯಾವ ಫ್ರೆಂಚು, ಯುರೋಪಿಯನ್ನು, ಆಮೇಲೆ ಇಂಗ್ಲೆಂಡು, ರಷ್ಯಾ, ಅಮೇರಿಕ ಎಲ್ಲ ಮಿಸೈಲ್ ನೋಡಿದ್ವಿ. ಈ ಥರ ಸರ್ಫೇಸ್ ಟು ಏರ್ ಮಿಸೈಲ್ ಅದು ಯಾವುದು ಹೆಂಗಿದೆ, ಅದರಲ್ಲಿ ಯಾವ ರೀತಿ ನಮ್ಮದು ಯಾವ ರೀತಿ ಇದ್ದರೆ ಬೇಕು. ನಮ್ಮ ಏರ್ ಫೋರ್ಸ್ ಏನು ಕೇಳಿದ್ದಾರೆ, ಆರ್ಮಿ ಏನು ಕೇಳಿದ್ದಾರೆ, ಅವ್ರಿಗೆ ಇದು ಮ್ಯಾಚ್ ಆಗುತ್ತಾ ಅಂತ ನಾವೆಲ್ಲ ಮಾಡ್ತಾಯಿದ್ವಿ. ಅದು ಥಿಂಕ್ ಬಿಗ್ ಆ್ಯಂಡ್ ದೆನ್ ಬಿಹೇವ್ ಲೈಕ್ ಎ ಲೀಡರ್. ಡೋಂಟ್ ಡೂ ಸ್ಮಾಲ್ ಥಿಂಗ್ಸ್. Always think. These two things I picked up from him. Probably that has helped me to manage such a complex job. ಎಲ್ಲರೂ ಪ್ಲಸ್ ಎಲ್ಲ ರೀತಿ ಜನಗಳಿಗೂ ನನ್ನ ಹತ್ರ ಇಟ್ಕೊಂಡು ಮಾಡಿಸಿದ್ದೀನಿ. ಆ್ಯಂಡ್ ದೇಶಕ್ಕೆ ನಾವೆಲ್ಲ ನೋಡ್ತಿರೋ ಹಾಗೆ ಇಟ್ಸ್ ಬಿಕಮ್ ಬಿಗ್ ನ್ಯೂಸ್ ಫಾರ್ ದಿ ಕಂಟ್ರಿ. ಆಕಾಶ್ ಮಿಸೈಲ್ ಬಂದಿದೆ, ಅದು ಪ್ರಪಂಚದ ಒಳ್ಳೆ ಮಿಸೈಲ್, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಆಕ್ಯುರಸಿ, ಒಳ್ಳೆ ಆರ್ಮಿ ಏರ್ಫೋರ್ಸ್ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಅದೆಲ್ಲ ಗೊತ್ತಾಗಿದೆ. ದ್ಯಾಟ್ ಈಸ್ ಅದರಿಂದ ನಾನು ಏನು ಕಲ್ತ್ಕೊಂಡೋ ಅದು ಇಲ್ಲೇ ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ಎಲ್ಲರೂ ಮಾತಾಡ್ತಾರೆ, ಅವ್ರ ಹತ್ರ ನೋಡ್ತಾರೆ, ಕೇಳ್ತಾರೆ, ಅದು ಫಾಲೋ ಮಾಡಲ್ಲ. ಅದೇ ಬಂದಿರೋದು. ಆದರೆ ಅದಕ್ಕೆ ರೋಲ್ ಮಾಡಲ್ ಅಂತ ನಾವು ಒಬ್ಬರನ್ನ ನಾವು ಡಿಸೈಡ್ ಮಾಡಿದ್ರೆ, ಈ ವಿಲ್ ರೋಲ್ ಮಾಡಿ, ಈ ಆರ್ ಸಿ ಮಾಡಿದ್ಮೇಲೆ ಯು ಹ್ಯಾವ್ ಟು ಪಿಕಪ್
ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಮಾಡ್ತಾರೆ, ನಾನು ಯಾವ ರೀತಿ ಅದನ್ನು ಫಾಲೋ ಮಾಡ್ಬೋದು. ಅವ್ರ ಥರನೇ ಮಾಡಬೇಕು ಅಥವಾ ಅದಕ್ಕಿಂತ ಬೆಟರ್ ಮಾಡಬೇಕು, ಕಡಿಮೆ ಮಾಡಬಾರ್ದು. ಬರೀ ಏನೋ ಹೇಳಿದ್ರಲ್ಲ, ಬದನೆಕಾಯಿ ತಿನ್ನಕ್ಕೆ ಪುರಾಣ ಹೇಳೋಕ್ಕೆ ಆ ಥರ. ಅದೇ ಯು ಶುಡ್ ಡೂ ವಾಕ್ ದಿ ಟಾಕ್. ದಿಸ್ ಇಸ್ ಒನ್ ಇಂಪಾರ್ಟೆಂಟ್. ಹಿ ಯೂಸ್ ಟು ವಾಕ್ ದಿ ಟಾಕ್. ಅವ್ರು ಏನೇ ಹೇಳಿದ್ರು ಅದು ಫಾಲೋ ಮಾಡೋರು. ಹಿ ಎಕ್ಸ್ಪೆಕ್ಟ್ಸ್ ನಮಗೂ ಅದೇ, ಇವನೇನೋ ಹೇಳಿದ್ರೆ ನಾನು ಮಾಡ್ತಾ ಇದ್ದಾನೆ. ವಿ ಲರ್ನ್ ಇಟ್ ಹಾರ್ಡ್ ವೇ. ಆ್ಯಂಡ್ ನನ್ನ ಲೆಕ್ಕದ ಪ್ರಕಾರ ಐ ಹ್ಯಾವ್ ಬೀನ್ ವಾಕಿಂಗ್ ದ ಟಾಕ್. ಐ ಡೋಂಟ್ ವಾಂಟ್ ಅನ್ನೆಸಲಿ ಪ್ರೀಚ್ ಬಟ್ ಡೂ. ಅದೆಲ್ಲ ಕಲ್ತ್ಕೊಂಡಿರುತ್ತೆ. ಅವರಿಂದ ಕಲ್ತ್ಕೊಂಡ್ರೆ ಎರಡು ಮೂರು ತುಂಬ ಒಳ್ಳೆಯದು. ಆ್ಯಂಡ್ ನನ್ನ ಕೆಲಸ ಮಾಡೋದು ಅದೇ ಹೇಳಿದ್ದೀನಿ, ನೋಡಪ್ಪ, ಹೀ ಈಸ್ ಮೈ ರೋಲ್ ಮಾಡಲ್, ಯು ಪ್ಲೀಸ್ ಫಾಲೋ ದಿ ಬೆಸ್ಟ್ ರೋಲ್ ಮಾಡಲ್, ಯಾವ ರೀತಿ ಕಲ್ತ್ಕೊಳ್ಳಪ್ಪ ಅಂತ ಆ ಥರ ಮಾಡಿದ್ರು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಚಿಕ್ಕ ಸಮ್ಮರಿ ಕೊಡಬೇಕು ಅಂತ ಹೇಳಿದ್ರೆ, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮಾಡಿದ್ಮೇಲೆ ಯಾವ್ಯಾವುದು ಎನಿಮಿದೋ ಯಾವ್ಯಾವುದು ನಾನ್ ಎನಿಮಿದೋ ಅದು ಕಂಡುಹಿಡ್ಕೋಬೇಕು. ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕ್ 1 ಮಾರ್ಕ್ 2 ಮಾರ್ಕ್ 3 ಹೋಗ್ತಲೇ ಇರಬೇಕು. 12 ಏರ್ಕ್ರಾಫ್ಟ್ ಬಂದ್ರೆ ಆ 12ಕ್ಕೂ ನಾನು ಮಿಸೈಲ್ ಕಳಿಸ್ಬೇಕು. ವಾರ್ ಹೆಡ್, ಎಫೆಕ್ಟಿವ್ ವಾರ್ ಹೆಡ್ ತಯಾರು ಮಾಡಬೇಕು. ಫ್ಯೂಸ್ ಇರಬೇಕು. ಹತ್ರ ಹೋದಾಗ ಫ್ಯೂಸ್ ಇಂದ ಡಮಾರ್ ಅಂತ ಎಕ್ಸ್ಪ್ಲೋಡ್ ಆಗಬೇಕು. ಆ ರೆಡರ್ ಬರ್ಲಿಕ್ಕೆ ರೆಡಿ ಅದಕ್ಕೆ 10 ವರ್ಷ ಆಯ್ತು. ಬ್ರಹ್ಮೋಸ್ ಅಲ್ಲಿ ಮೂತಿ ಹತ್ರ ಸುತ್ತ ಚಕ್ರ ಹೋಲ್ ಇರೋದು ಅದಕ್ಕೆ ಅಲ್ವಾ? ಅದಕ್ಕೆ ಗಾಳಿ ತಗೊಳ್ಳಿ. ಏರ್ ಇಂಟೇಕ್. ಬ್ರಹ್ಮೋಸ್ ಲಿಕ್ವಿಡ್ ರಾಮ್ಜೆಟ್, ನಮ್ದು ಸಾಲಿಡ್ ರಾಮ್ಜೆಟ್. ಸೂಪರ್ ಸಾನಿಕ್ ಬಿಗ್ ಚಾಲೆಂಜ್. ಸುಂಟ್ರ ಗಾಳಿ ಬರ್ತಾ ಇರುತ್ತೆ, ನೀನು ಮ್ಯಾಚ್ ಸ್ಟಿಕ್ ಹಚ್ಚಿಸ್ತಿ. ಆ ಮ್ಯಾಚ್ ಸ್ಟಿಕ್ ಹಚ್ಚಿದಾಗ ಉರಿತಾ ಇರಬೇಕು. ಅದಕ್ಕೆ ಆ ರೀತಿ ಮಾಡೋದು ಎಷ್ಟು ಚಾಲೆಂಜು. ಸೂಪರ್ ಸಾನಿಕ್ ಕಂಬಸ್ಟನು ಅಷ್ಟೇ ಚಾಲೆಂಜ್.